ಎಲ್ರಿಗೂ ನಮಸ್ತೆ. ಕಾಣಿಸ್ತಿದ್ದೀನಿ ಅನ್ಸುತ್ತೆ. ಎಲ್ರಿಗೂ ಒಂದು ಗುಡ್ ನ್ಯೂಸ್ ಅಂದರೆ ನನಗೆ ಆಕ್ಸಿಡೆಂಟ್ ಆಗಿ 6 ತಿಂಗಳಾಗಿದೆ. ಸೊ ಅಫಿಷಿಯಲಿ ಐ ಕ್ಯಾನ್ ಗೆಟ್ ಬ್ಯಾಕ್ ಟು ದ ವರ್ಕೌಟ್ ರೂಟೀನ್ಸ್. ಮುಂಚೆನೂ ಇದ್ದೆ ವರ್ಕೌಟ್ ರೂಟೀನ್ಸಲ್ಲಿ ಆ್ಯಕ್ಟಿವ್ ಆಗಿದ್ದೆ, ಲೆಗ್ ವರ್ಕೌಟ್ಸ್ ಮಾಡ್ತಿದ್ದೆ. ಬಟ್ ನೌ ಐ ಕ್ಯಾನ್ ಸ್ಟಾರ್ಟ್ ಲಿಫ್ಟಿಂಗ್ ವೆಯ್ಟ್ಸ್ ಫಾರ್ ಅಪ್ಪರ್ ಬಾಡಿ. ಲೈಕ್ ಮೊದಲು 2 kg ಅಷ್ಟೇ ಹೇಳಿದರು, ಈಗ ಐ ಕ್ಯಾನ್ ಲಿಫ್ಟ್ I can gradually increase the weights to my maximum level. ಸ್ವಲ್ಪ ಮಂತ್ಸಲ್ಲಿ I can get back to my old shape. I can lift the weights. ಚೆನ್ನಾಗಿದೆ. ಓಕೆ, ಇವತ್ತು ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಬಂದೆ. ಏನಂದರೆ ಡ್ರಾಪ್ ಸೆಟ್ ಆ್ಯಂಡ್ ಸೂಪರ್ ಸೆಟ್ಸ್. ಇದು ಬಿಗಿನರ್ಸ್ಗೆ ಅಷ್ಟು ಯೂಸ್ ಆಗಲ್ಲ, ಬಟ್ ಆದ್ರೂ ನಾಲೆಡ್ಜ್ ಇಟ್ಕೊಳ್ಳೋದು, ಹೀಗಂದ್ರೆ ಏನು ಅಂತ ಅರ್ಥ ಮಾಡಿಕೊಂಡು ತಿಳ್ಕೊಳ್ಳೋದು ಬಹಳ ಮುಖ್ಯ. ಆ್ಯಸ್ ಎ ಫಿಟ್ನೆಸ್ ಎಂಥೂಸಿಯಾಸಿಸ್ಟ್ ಅಥವಾ ಜಿಮ್ಗೋವರ್ಸ್ ಆಗಲಿ ಯಾರ್ಯಾದ್ರೂ ಇದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿದ್ರೆ ದೇ ವಿಲ್ ಬಿ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ದೇ ಆರ್ ಡೂಯಿಂಗ್, ಆರ್ ಇಫ್ ದೇ ಆರ್ ಸೀಯಿಂಗ್ ಸಮಥಿಂಗ್ somewhere in the social media, or if somebody is explaining about this drop set and super sets ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿದರೆ ನಿಮ್ಗೆ ಅರ್ಥ ಆಗಬೇಕು ಅಂತ ಅಂದರೆ you have to have understand what these things are called. ಓಕೆ, ಬಸ್ ಬರ್ತಿದೆ, ಸೈಡ್ ಹೋಗಿ. ಓಕೆ, ಸೊ ಫಸ್ಟ್ ಥಿಂಗ್ ಫಸ್ಟ್, ಭಾಳ ಜನಗಳಿದ್ದಾರೆ. ಫಸ್ಟ್ ಥಿಂಗ್ಸ್ ಫಸ್ಟ್, ಡ್ರಾಪ್ ಸೆಟ್ಸ್ ನೋಡಿ. ಬೇಸಿಕ್ಕಾಗಿ ಹೇಳ್ತೀನಿ, ನಿಮ್ಗೆಲ್ರಿಗೂ ಗೊತ್ತಿರೋ ವಿಷಯ. ಮಸಲ್ ಗ್ರೋತ್ ಹೇಗಾಗುತ್ತೆ, ನೀವು ಹ್ಯಾವ್ ಟು ರೀಚ್ ಟಿಲ್ ಯೋರ್ ಫೇಲ್ಯೂರ್. ನಿಮ್ಮ ಯಾವುದೇ ಒಂದು ವರ್ಕೌಟ್ ಮಾಡಬೇಕಾದ್ರೂ ನೀವು ಟಿಲ್ ಫೇಲ್ಯೂರ್ ಆ ಒಂದು ಮಸಲ್ ಗ್ರೂಪ್ನ ಪೀಕಲ್ಲಿ ಶಾಕ್ ಮಾಡಬೇಕಾದ್ರೆ, ಅದನ್ನ ಲೋಡ್ ಮಾಡಬೇಕಾದ್ರೆ ಯಾವುದೇ ಒಂದು ಮಸಲ್ ಗ್ರೂಪ್ನ ಆ ಒಂದು ಮಸಲ್ಸಲ್ಲಿ ಮಸಲ್ ಟಿಶ್ಯೂಸಲ್ಲಿ ಅಥವಾ ಮಸಲ್ ಫೈಬರ್ಲಿ ಟಿಯರ್ಸ್ ಆಗಿ ಮತ್ತೆ ವೆನ್ ಯು ವಿಲ್ ಬಿ ಗಿವಿಂಗ್ ನ್ಯೂಟ್ರಿಷನ್ ಆ್ಯಂಡ್ ಎನಫ್ ರೆಸ್ಟ್ ಆ್ಯಂಡ್ ಆಲ್, ಇಟ್ ವಿಲ್ ಮತ್ತೆ ಅದು ಗ್ರೋ ಆಗುತ್ತೆ ವಿತ್ ಸ್ಟ್ರಾಂಗರ್ ಆ್ಯಂಡ್ ಬಿಗರ್ ಆಗಿ. ಸೊ ದಿಸ್ ಇಸ್ ದ ಬೇಸಿಕ್ ಬೇಸಿಕ್ ಟರ್ಮಿನಾಲಜಿ ಆಫ್ ಬಿಲ್ಡಿಂಗ್ ಮಸಲ್. ಸೊ ಬೇಸಿಕ್ ಕಾನ್ಸೆಪ್ಟ್ ಏನು, ನೀವು ಮಸಲ್ನ ಲೋಡ್ ಮಾಡಬೇಕು ಟಿಲ್ ದ ಫೇಲ್ಯೂರ್. ಸೊ ಅದು ನಿಮ್ಮ ಬೇಸಿಕ್ ಕಾನ್ಸೆಪ್ಟ್ ಆದರೆ, ಈ ಒಂದು ಡ್ರಾಪ್ ಸೆಟ್ಸ್ ಅನ್ನೋದೇನು ಟಾಪಿಕ್ ಇದೆ, ಇದು ಅದಕ್ಕೆ ನಿಮಗೆ ಬಹಳ ಹೆಲ್ಪ್ ಮಾಡುತ್ತೆ. ಸೊ ಡ್ರಾಪ್ ಸೆಟ್ ಅಂದರೆ ಭಾಳ ಏನಿಲ್ಲ, ಹೆಸರಲ್ಲಿ ಇರೋ ಹಾಗೇ ಯು ವಿಲ್ ಡ್ರಾಪ್ ದ ವೆಯ್ಟ್ಸ್. ಡ್ರಾಪ್ ದ ವೆಯ್ಟ್ಸ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಐ ಆಮ್ ಡೂಯಿಂಗ್ ಬೈಸೆಪ್ ಕಲ್ಸ್. ಓಕೆ, ಬೈಸೆಪ್ ಕಲ್ಸ್ ಮಾಡ್ತಿದ್ದೀನಿ. ಸೊ ಆ ವರ್ಕೌಟ್ಸಲ್ಲಿ ಬಿಗಿನಿಂಗ್ ನಾನು ಒಂದು ಆಫ್ಟರ್ ವಾರ್ಮ್-ಅಪ್ಸ್ ಎಲ್ಲ ಆದಮೇಲೆ ಒಂದು 20 kg ಶುರು ಮಾಡ್ತಾಯಿದ್ದೀನಿ. ಓಕೆನಾ? ಓಕೆ, 20 kg ಅಂದರೆ ಅರ್ಥ ಆಗದಿರ್ಬೋದು ನಿಮಗೆ. ಒಂದು 15 kg ಶುರು ಮಾಡ್ತಿದ್ದೀನಿ. ಓಕೆ, 15 kg ಶುರು ಮಾಡ್ತಿದ್ದೀನಿ. ಐ ಡಿಡ್ ಮೈ 15 repetitions. So what's the normal procedure? What we will do, we'll take 60 or 90 seconds of rest period, and after that 60 ಸೆಕೆಂಡ್ ಅಥವಾ 90 ಸೆಕೆಂಡ್ ನಾವು ರೆಸ್ಟ್ ತೊಗೊಂಡು ಏನು ಮಾಡ್ತೀವಿ, ಎರಡನೇ ಸೆಟ್ನ ನಾವು ಶುರು ಮಾಡ್ತೀವಿ. ಎರಡನೇ ಸೆಟ್ ಮಾಡ್ತೀವಿ, ಹಾಗೆ 3 ಸೆಟ್ ಮಾಡ್ತೀವಿ. ಕಂಪ್ಲೀಟ್ ಮಾಡಿ 3 ಅಥವಾ 4 ಸೆಟ್ ಮಾಡಿಬಿಟ್ಟು ನಾವು ಅದನ್ನ ಅಲ್ಲಿಗೆ ಕ್ಲೋಸ್ ಮಾಡ್ತೀವಿ. ಬಟ್ ಡ್ರಾಪ್ ಸೆಟ್ಟಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಎಕ್ಸಾಂಪಲ್ ಹೇಳಬೇಕಂದ್ರೆ, ಫಸ್ಟ್ ಸೆಟ್ ಮಾಡ್ತೀರಾ, 60 ಸೆಕೆಂಡ್ಸ್ ರೆಸ್ಟ್ ತೊಗೋತೀರಾ. ಸೊ ಫಸ್ಟ್ ಸೆಟ್ ಮಾಡಿ ಲಾಸ್ಟ್ ರೆಪಿಟೇಷನ್ಸ್, ಫಾರ್ ಎಕ್ಸಾಂಪಲ್ 15 ರೆಪಿಟೇಷನ್ಸ್ ಮಾಡ್ತಿರ್ತೀರಾ. ಫಸ್ಟ್ ಸೆಟ್ಟಲ್ಲಿ ಮಾಡಿದ್ರಿ, 15 ರೆಪಿಟೇಷನ್ಸ್ ಆದಮೇಲೆ 16ನೇ ರೆಪಿಟೇಷನ್ ಮಾಡೋಕ್ಕೆ ಯು ಕಾಂಟ್ ಲಿಫ್ಟ್ ದಟ್ ವೆಯ್ಟ್. ವಾಟ್ ಎವರ್ 15 kg ಎತ್ತಿ ಲಿಫ್ಟ್ ಮಾಡ್ತಿರ್ತೀರಲ್ಲ ನೀವು, ಆ ಒಂದು 15 kg ನೀವು ಲಿಫ್ಟ್ ಮಾಡ್ಲಿಕ್ಕೆ ಆಗಲ್ಲ ನಿಮ್ಮ ಕೈಲಿ. ಓಕೆ, ಬಟ್ ನೀವು ಅದಕ್ಕಿಂತ ಸ್ವಲ್ಪ ವೆಯ್ಟ್ ಕಡಿಮೆ ಮಾಡಿದ್ರೆ ಯು ಕ್ಯಾನ್ ಲಿಫ್ಟ್. ಬಟ್ 15ನೇ kg ನೀವು ಒಂದೇ ಒಂದು ರೆಪಿಟೇಷನ್ಸ್ ಕೂಡ ನಿಮ್ಮ ಕೈಲಿ ಎತ್ತಕ್ಕಾಗಲ್ಲ, ಅಲ್ಲೇ ಕ್ಯಾಚ್ ಇರೋದು. ಸೊ ಏನು ಮಾಡ್ತೀರಾ, ಡ್ರಾಪ್ ಸೆಟ್ಸಲ್ಲಿ ಡ್ರಾಪ್ ಮಾಡ್ತೀರಾ, 15 kg 10 kg ಬರ್ತೀರಾ. 10 kg ಬಂದುಬಿಟ್ಟು ಮತ್ತೆ ಇನ್ನೊಂದು 8 to 10 ರೆಪಿಟೇಷನ್ಸ್ ಮಾಡ್ತೀರಾ. ಸೊ 10 kg 8 to 10 ರೆಪಿಟೇಷನ್ಸ್ ಆಯಿತು, ಅಲ್ಲಿ ನಿಮಗೆ ಪೀಕ್ ಹೋಗುತ್ತೆ. ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮ್ಮ ಕೈಲಿ ಆಗೋದೇ ಇಲ್ಲ. ಸೊ ಮತ್ತೆ ಡ್ರಾಪ್ ಮಾಡ್ತೀರಾ, 10 kg ಬಿಟ್ಟು ಮತ್ತೆ ಇನ್ನೊಂದು 7.5 kg ತೊಗೊಂಡು ಮತ್ತೆ ಇನ್ನೊಂದು 6 to 7 ರೆಪಿಟೇಷನ್ಸ್, ಮ್ಯಾಕ್ಸ್ ಟು ಮ್ಯಾಕ್ಸ್ 8 ರೆಪಿಟೇಷನ್ಸು ಯು ವಿಲ್ ಅಗೈನ್ ಗ್ರೈಂಡ್. ಸೊ ವಾಟ್ಸ್ ಹ್ಯಾಪನಿಂಗ್ ಓದರ್, ಈ 3 ಡ್ರಾಪ್ಸಲ್ಲೂ ನೀವೆಲ್ಲೂ ರೆಸ್ಟ್ ತಗೋತಿಲ್ಲ. ಓಕೆ, ಸೊ ಏನಾಗ್ತಿದೆ ಅಲ್ಲಿ ಅಂತಂದರೆ, ಆ ಒಂದು ಮಸಲ್ನ ವಿತೌಟ್ ರೆಸ್ಟ್ ಕೊಡ್ದೇ ಬ್ಯಾಕ್ ಟು ಬ್ಯಾಕು ಟಿಲ್ ಫೇಲ್ಯೂರ್, ಅದು ಎಷ್ಟು ಅದರಲ್ಲಿ ಎನರ್ಜಿ ಇತ್ತು ಅಥವಾ ಅದರಲ್ಲಿ ಎಷ್ಟು ಪೊಟೆನ್ಷಿಯಲ್ ಇತ್ತು ಕಂಪ್ಲೀಟಾಗಿ ಅದನ್ನು ಫುಲ್ಲು ಸ್ಕ್ವೀಸ್ ಔಟ್ ಮಾಡ್ತಿದ್ದೀರಾ.
ಆ್ಯಂಡ್ ಕಂಪ್ಲೀಟಾಗಿ ಅದಕ್ಕೆ ಎಷ್ಟು ಮ್ಯಾಕ್ಸಿಮಮ್ ಅದಾದಮೇಲೆ ಇನ್ನೊಂಚೂರು ಒಂದು ಹುಲ್ಕಡ್ಡಿನೂ ಎತ್ತಕ್ಕಾಗಲ್ಲ ಅದ್ರ ಕೈಲಿ ಅನ್ನೋ ರೇಂಜಿಗೆ ಅದನ್ನು ಪುಷ್ ಮಾಡಿದ್ದೀರಾ, ದಟ್ ಈಸ್ ಕಾಲ್ಡ್ ಆಸ್ ಫೇಲ್ಯೂರ್. ಸೊ ಅಲ್ಲಿಗೆ ಫೇಲ್ಯೂರ್ ಆಯ್ತಾ ಮಸಲು, ಅದಕ್ಕೆ ರೆಸ್ಟ್ ಬೇಕೇ ಬೇಕು. ಅದಾದ್ಮೇಲೆ ನೀವು ಸುಮ್ಮನೆ ಹಿಂಗೆ ಕೈ ಎತ್ತಕ್ಕೂ ಆಗಲ್ಲ, ಬರೀ ಜಸ್ಟ್ ಹ್ಯಾಂಡ್ನು ಕೂಡ ಲಿಫ್ಟ್ ಮಾಡೋಕ್ಕಾಗಲ್ಲ, ಆ ರೇಂಜಿಗೆ ನೀವು ಅದನ್ನ ಪುಷ್ ಮಾಡಿಬಿಟ್ಟಿದ್ದೀರಾ. ಓಕೆ, ದಟ್ಸ್ ದ ಫೇಲ್ಯೂರ್, ದಟ್ಸ್ ದ ಪೀಕ್ ಫೇಲ್ಯೂರ್. ಬೇರೆ ನಾರ್ಮಲ್ ರೆಗ್ಯುಲರ್ ವರ್ಕೌಟ್ಸ್ ಮಾಡ್ತಿರಲ್ಲ ಅದರಲ್ಲಿ ಈ ಥರ ಪೀಕ್ ಫೇಲ್ಯೂರ್ನ ನೀವು ರೀಚ್ ಮಾಡೋಕ್ಕೆ ಭಾಳ ಕಷ್ಟ. ಆ್ಯಂಡ್ ಅಷ್ಟು ಎಫೆಕ್ಟಿವ್ ಆಗಿರಲ್ಲ. ಡ್ರಾಪ್ ಸೆಟ್ಟಲ್ಲಿ ನೀವು ರೀಚ್ ಮಾಡ್ತಿರಲ್ಲ ಆ ರೀತಿ ನಾರ್ಮಲ್ ರೆಗ್ಯುಲರ್ ರೆಪಿಟೇಷನ್ಸಲ್ಲಿ ರೆಗ್ಯುಲರ್ ಸೆಟ್ಸಲ್ಲಿ ನೀವು ಮಾಡಲಿಕ್ಕಾಗಲ್ಲ. ಸೊ ಹೀಗೆ 1 ಸೆಟ್ ಮಾಡ್ತೀರಾ, 2 ಸೆಟ್ ಮಾಡ್ತೀರಾ. ಈಗ ಡ್ರಾಪ್ ಸೆಟ್ ಮಾಡಿದ್ನಲ್ಲ, ಲೈಕ್ 15 kg ಮತ್ತು 10 kg 7.5 kg ಅಂತ, ಈ 3 ಸೆಟ್ಸ್ನು ಸೇರಿಸಿ 1 ಸೆಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ಥರ ಟೋಟಲಿ 3 ಸೆಟ್ನ ಮಾಡ್ತೀವಿ. ಅಂದರೆ 15 7.5 10 1 ಸೆಟ್ಟು ಡ್ರಾಪ್ ಮಾಡಿ ರೆಸ್ಟ್ ತೊಗೊಂಡೆ, 1 2 to 3 minutes ರೆಸ್ಟ್ ತೊಗೊಂಡೆ. ಅದಾದಮೇಲೆ ಮತ್ತೆ ಹೋದೆ, ವಾಟ್ ಐ ವಿಲ್ ಡೂ ಅಗೇನ್ ಎ ಡ್ರಾಪ್ ಸೆಟ್. ಓಕೆ, ಅಷ್ಟು ಕಂಪ್ಲೀಟಾಗಿ ಫೆಟೀಗ್ ಆಗೋ ತನಕ ನಾನು ಮಾಡ್ತೀನಿ. ಸೊ ಹೀಗೆ ಮಾಡೋದ್ರಿಂದ ಫೇಲ್ಯೂರ್ನ ರೀಚ್ ಆಗ್ತೀವಿ. ಸೊ ದಿಸ್ ಈಸ್ ವಾಟ್ ಯು ಕಾಲ್ಡ್ ಆಸ್ ಡ್ರಾಪ್ ಸೆಟ್, ಆ್ಯಂಡ್ ಇಟ್ ವಿಲ್ ಹೆಲ್ಪ್ ಯು ಟು ಲೈಕ್ ರೀಚ್ ಔಟ್ ಟಿಲ್ ದ ಫೇಲ್ಯೂರ್. ಆ್ಯಂಡ್ ಸೂಪರ್ ಸೆಟ್ ಅಂದರೆ ಅಂತ ಹೇಳ್ತೀನಿ. ಈಗ ಸೂಪರ್ ಸೆಟ್ ಅಂದರೆ ಸೇಮ್ ಲೈಕ್ ವಿತೌಟ್ ರೆಸ್ಟ್ ಪೀರಿಯಡು ಬೇರೆ ವರ್ಕೌಟ್ಸ್ ಮಾಡೋದೆ. ಬಟ್ ವರ್ಕೌಟ್ಸ್ ಈಗ ಫಾರ್ ಎಕ್ಸಾಂಪಲ್ 1 ಸೆಟ್ ಮಾಡಿದೆ, ನೆಕ್ಸ್ಟ್ ಸೆಟ್ ಹೋಗಬೇಕು, ನೆಕ್ಸ್ಟ್ ಸೆಟ್ಗೆ ಹೋಗ್ಬೇಕಂತಾರೆ ಏನು ಮಾಡ್ತೀವಿ ನಾವು ಯೂಶ್ವಲಿ ರೆಸ್ಟ್ ಪೀರಿಯಡ್ ಮಾಡ್ತೀವಿ, ಒಂದು 60 to 90 seconds. ಅದಾದಮೇಲೆ ನೆಕ್ಸ್ಟ್ ಸೆಟ್ಟಿಗೆ ಹೋಗ್ತೀವಿ. ಬಟ್ ಸೂಪರ್ ಸೆಟ್ಟಲ್ಲಿ ಏನು ಮಾಡ್ತೀವಿ ಅಂತಂದರೆ, ಆಫ್ಟರ್ ಡೂಯಿಂಗ್ 1 ಸೆಟ್ ವಿತೌಟ್ ಎನಿ ರೆಸ್ಟ್ ವಿಲ್ ಗೋ ಫಾರ್ ಅನದರ್ ವರ್ಕೌಟ್. ಫಾರ್ ಎಕ್ಸಾಂಪಲ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಮಸಲ್ ಗ್ರೂಪಿಗೆ ಬೈಸೆಪ್ ಮಾಡ್ತಿದ್ದೀನಿ ಅಂದರೆ ಮೇ ಬಿ ಡಿಫ್ರೆಂಟ್ ಲೆಗ್ಸಿಗೆ ವರ್ಕೌಟ್ ಮಾಡ್ಬೋದು, ಅದರ್ವೈಸ್ ಹೋಗ್ಬಿಟ್ಟು ಫೋರ್ ಆರ್ಮ್ಸಿಗೆ ಅಥವಾ ಶೋಲ್ಡ್ರಿಗೆ ವರ್ಕೌಟ್ ಮಾಡ್ಬೋದು ವಿತೌಟ್ ಎನಿ ರೆಸ್ಟ್, ಬ್ಯಾಕ್ ಟು ಬ್ಯಾಕ್. ಅದರ್ವೈಸ್ ಸೇಮ್ ಮಸಲ್ ಗ್ರೂಪ್ಗೆ ಬೈಸಪ್ ಕರ್ಲ್ಸ್ ಮಾಡ್ತಿದೆ, ಸಡನ್ನಾಗಿ ವಿತೌಟ್ ರೆಸ್ಟ್ ಹ್ಯಾಮರ್ ಕರ್ಲ್ಸ್ ಮಾಡ್ಬೋದು. ಓಕೆನಾ? ಸೊ ಡಿಫ್ರೆನ್ಸ್ ಏನಂದರೆ ಕಾಂಪೌಂಡ್ ಅಂತೀನಿ. ಈಗ ಡ್ರಾಪ್ ಸೆಟ್ಸ್ಗೆ ಮತ್ತು ಸೂಪರ್ ಸೆಟ್ಸ್ಗೆ, ಡ್ರಾಪ್ ಸೆಟ್ಸಲ್ಲಿ ವೆಯ್ಟ್ಸ್ನ ಡ್ರಾಪ್ ಮಾಡ್ತಾ ಬರ್ತೀರಾ ವಿತೌಟ್ ರೆಸ್ಟ್. ಸೂಪರ್ ಸೆಟ್ಸಲ್ಲಿ ವಿತೌಟ್ ರೆಸ್ಟು ಎಕ್ಸಸೈಸಸ್ನ ಚೇಂಜ್ ಮಾಡ್ತೀರಾ, ಮೇ ಬಿ ಅದೇ ಮಸಲ್ ಗ್ರೂಪಿಗೆ ಅಥವಾ ಡಿಫ್ರೆಂಟ್ ಮಸಲ್ ಗ್ರೂಪ್ಗೆ. ಇದೆ ವೆರಿ ಬೇಸಿಕ್ ಥಿಂಗು. ಇವು ಲೈಕ್ ಗೂಗಲ್ ಮಾಡಿದರೆ ಆ ಸಿಂಪಲ್ ಡೆಫಿನೇಷನ್ ನಿಮ್ಗೆ ಅರ್ಥ ಆಗಿಬಿಡುತ್ತೆ. ಬಟ್ ಐ ಎಕ್ಸ್ಪ್ಲೈನ್ಡ್ ಇಟ್ ಲೈಕ್ ಥರೋವಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ ಡೀಪಾಗಿ ಅರ್ಥ ಆಗಲಿ ಅಂತ. ಬಟ್ ಐಲ್ ಟೆಲ್ ಯು ಒನ್ ಮೋರ್ ಥಿಂಗ್. ಸೊ ಇದನ್ನು ಯಾರು ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬೇಕು ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ. ಯಾಕೆ ಅಂತಂದರೆ ಬಿಗಿನರ್ಸಿಗೆ ದೇ ಡೋಂಟ್ ಹ್ಯಾವ್ ಟು ರೀಚ್ ಟಿಲ್ ಫೇಲ್ಯೂರ್. ಫಾರ್ ಎಕ್ಸಾಂಪಲ್ ದೇ ಆರ್ ನಾಟ್ ಇನ್ ಲೈಕ್ ಪ್ರಾಪರ್ ಫಾರ್ಮೇ ಇರಲ್ಲ ಅವರಿಗೆ, ಪ್ರಾಪರ್ ಲೈಕ್ ಹೇಗೆ ಲಿಫ್ಟ್ ಮಾಡಬೇಕಂತ ಕರೆಕ್ಟಾಗಿ ಅಭ್ಯಾಸ ಇರಲ್ಲ. ಆ್ಯಂಡ್ ದೇ ಆರ್ ಲೈಕ್ ಕಾಂಟ್ ಈವನ್ ಲಿಫ್ಟ್ ಆಲ್ಸೋ, ಲೈಕ್ ಜಾಸ್ತಿ ವೆಯ್ಟ್ಸ್ನು ಎತ್ತಕ್ಕಾಗ್ತಿರಲ್ಲ. ಸೊ ಪ್ರಿಟಿ ಮಚ್ ಡೀಸೆಂಟ್ ವರ್ಕೌಟ್ಸು ಬೆಟರ್ ಆಗಿರುತ್ತೆ ಅವರಿಗೆ. ನಾರ್ಮಲ್ ರೆಗ್ಯುಲರ್ ಸೆಟ್ಸ್ ಇಟ್ಸ್ ಪ್ರಿಟಿ ಮಚ್ ಆಸಮ್. ಲೈಕ್ ಅವ್ರಿಗೆ ಒಂದು ಲೈಕ್ ಅಭ್ಯಾಸ ಆಗೋ ತನಕ ಸ್ವಲ್ಪ ರೆಗ್ಯುಲರ್ ಸೆಟ್ಸ್ನೇ ಮಾಡ್ತಾ ಪ್ರಾಕ್ಟೀಸ್ ಮಾಡೋದು ತುಂಬ ಒಳ್ಳೇದು ಅವರಿಗೆ. ಸೊ ಇದೆಲ್ಲ ಹೇಗೆ ಈ ಥರ ವರ್ಕೌಟ್ಸು, ಈ ಡ್ರಾಪ್ ಸೆಟ್ಸು, ಸೂಪರ್ ಸೆಟ್ಸ್ ಎಲ್ಲ ಯಾರು ಮಾಡ್ತಾರೆ ಅಂತಂದರೆ ಪ್ರೊಫೆಷನಲ್ಸ್. ಲೈಕ್ ದೇ ನೀಡ್ ಟು ರೀಚ್ ದೇರ್ ಪೀಕ್, ಲೈಕ್ ದೇ ನೀಡ್ ಟು ದೇ ಹ್ಯಾವ್ ಟು ಪುಷ್ ದೆಮ್ ವೆರಿ ವೆರಿ ಹಾರ್ಡ್. ಲೈಕ್ ಮೇ ಬಿ ಲೈಕ್ ಮೀಡಿಯೋಕೋರ್ ಅಂತಲೂ ಹೇಳೋಕ್ಕಾಗಲ್ಲ, ಮೀಡಿಯೋಕೋರಿಂದ ಸ್ವಲ್ಪ ಅಪ್ಪರ್ ಲೆವೆಲ್ ಇರೋರು ಮತ್ತು ಫುಲ್ ಪೀಕ್ ಲೆವೆಲಲ್ಲಿರೋರು ಬಾಡಿ ಬಿಲ್ಡರ್ಸು ಈ ರೀತಿ ಒಂದು ಟೆಕ್ನಿಕ್ಸ್ನ ಯೂಸ್ ಮಾಡಿಕೊಂಡು ಅವರ ಒಂದು ಗೇನ್ಸ್ನ ಮ್ಯಾಕ್ಸಿಮೈಸ್ ಮಾಡ್ತಾರೆ. ಲೈಕ್ ಪುಷ್ ಮಾಡ್ತಾರೆ. ಏನು ಅವರು ರೆಗ್ಯುಲರ್ ವರ್ಕೌಟ್ಸಲ್ಲಿ ಅವ್ರು ಪುಷ್ ಮಾಡ್ತಿದ್ರು, ಈ ಥರ ಡ್ರಾಪ್ ಸೆಟ್ಸಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡು ಅವ್ರ ವರ್ಕೌಟ್ ಸೆಟ್ಸಲ್ಲಿ ದೇ ವಿಲ್ ಮ್ಯಾಕ್ಸಿಮೈಸ್ ದೇರ್ ಲೈಕ್ ಪೊಟೆನ್ಷಿಯಲ್ ಆ್ಯಂಡ್ ಮ್ಯಾಕ್ಸಿಮೈಸ್ ದೇರ್ ಲೈಕ್ ವರ್ಕೌಟ್ಸ್ ಇಂಟೆನ್ಸಿಟಿನ ಮ್ಯಾಕ್ಸಿಮೈಸ್ ಮಾಡ್ತಾರೆ. ಸೊ ಇದು ಮಾಡೋದ್ರಿಂದ ಇನ್ನೊಂದು ಮೇಯ್ನಾಗಿ ಏನು ಹೆಲ್ಪ್ ಆಗುತ್ತೆ ನಿಮಗೆ ಅಂತಂದರೆ, ಈಗ ರೆಗ್ಯುಲರ್ ಸೆಟ್ ಮಾಡ್ತಾನೆ ಇದ್ದೀರಾ, ನಿಮ್ಮ ಎನರ್ಜಿ ಫಾರ್ ಎಕ್ಸಾಂಪಲ್ ಜಸ್ಟ್ ಏನು ಒಂದು 100 ಯೂನಿಟ್ಸ್ ಇದೆ ಅಂತ ಇಟ್ಕೊಳ್ಳಿ. ಆ 100 ಯೂನಿಟ್ಸ್ನ ಖರ್ಚು ಮಾಡೋಕ್ಕೆ ನಿಮಗೆ ಆಲ್ಮೋಸ್ಟ್ 2 hours ಬೇಕಂತ ಇಟ್ಕೊಳ್ಳಿ. ಜಸ್ಟ್ ಎಕ್ಸಾಂಪಲ್ 2 hours ಬೇಕು 100 ಯೂನಿಟ್ಸ್ನ ಖರ್ಚು ಮಾಡಲಿಕ್ಕೆ. ಬಟ್ ಈ ಡ್ರಾಪ್ ಸೆಟ್ ಅಥವಾ ಸೂಪರ್ ಸೆಟ್ ಮಾಡುವಾಗ ನೀವು ವಿತೌಟ್ ಬ್ರೇಕ್ ಸಡನ್ನಾಗಿ ಡ್ರಾಪ್ ಮಾಡ್ತಿದ್ದೀರಾ, ಮತ್ತು ವಿತೌಟ್ ಬ್ರೇಕ್ ಸೂಪರ್ ಸೆಟ್ಟಲ್ಲಿ ಸಡನ್ ವರ್ಕೌಟ್ಸ್ನ ಚೇಂಜ್ ಮಾಡ್ತಿದ್ದೀರಾ. ಸೊ ಇದರಿಂದ ಏನಾಗುತ್ತಪ್ಪ ಅಂತಂದರೆ ನಿಮಗೆ ಟೈಮ್ ಏನಿರುತ್ತೆ, ಟೈಮ್ ಡ್ಯೂರೇಷನ್ ಫಾರ್ ಯುವರ್ ಎಂಟೈರ್ ವರ್ಕೌಟ್ ಟು ಸ್ಪೆಂಡ್ ಔಟ್ ಆಲ್ ಆಫ್ ಯುವರ್ ಎನರ್ಜಿ. ಜಸ್ಟ್ ಹೇಳಿದ್ನಲ್ಲ 200 ಯೂನಿಟ್ಸ್ ಅಂತ ಹೇಳಿದ್ನಲ್ಲ. ಸೊ ಟು ಸ್ಪೆಂಡ್ ಆಲ್ ಆಫ್ ಯುವರ್ ಎನರ್ಜಿ ಟು ರೀಚ್ ದ ಫೇಲ್ಯೂರ್, ದ ಅಮೌಂಟ್ ಆಫ್ ಟೈಮ್ ವಾಟ್ ಯು ಆರ್ ಸ್ಪೆಂಡಿಂಗ್ ಕನ್ನಡ
ಕಂಪ್ಲೀಟಾಗಿ ನಿಮ್ಮ ಒಂದು ಎನರ್ಜಿನ ಕಂಪ್ಲೀಟಾಗಿ ಡ್ರೈನ್ ಮಾಡಲಿಕ್ಕೆ, ಅದನ್ನ ಕಂಪ್ಲೀಟಾಗಿ ಲೈಕ್ ಸ್ಪೆಂಡ್ ಮಾಡಲಿಕ್ಕೆ ಜಿಮ್ಮಲ್ಲಿ ನಿಮಗೆ ಒಂದು 1.5 ಅವರಿಂದ 2 ಅವರ್ ಬೇಕಿರುತ್ತೆ ಅಂತ ಇಟ್ಕೊಳ್ಳಿ. ಬಟ್ ಈ ಡ್ರಾಪ್ ಸೆಟ್ಟು ಅಥವಾ ಸೂಪರ್ ಸೆಟ್ ನೀವು ಮಾಡಬೇಕಾದ್ರೆ ವಿತಿನ್ 1 ಅವರ್ಲೇ ಕಂಪ್ಲೀಟಾಗಿ ನೀವು ನಿಮ್ಮ ಕಂಪ್ಲೀಟ್ ಟಿಲ್ ಫೇಲ್ಯೂರ್, ನೀವು ಅದನ್ನ ಎದ್ದೇಳಕ್ಕೆ ಆಗಲ್ಲ. ಈಗ ಈ ಬೈಸೆಪ್ ಮಾಡ್ತೀನಿ ಅಂದರೆ ಐ ಕಾಂಟ್ ಇವನ್ ಲಿಫ್ಟ್ ಮೈ ಹ್ಯಾಂಡ್ ಆಲ್ಸೋ, ಆ ರೀತಿ ಎತ್ತಕ್ಕೆ ಆಗಲ್ಲ ಕೈನ, ಆ ರೀತಿ ನಿಮ್ಮ ಒಂದು ಲೈಕ್ ಫೇಲ್ಯೂರ್ನ ಫುಲ್ ಪೀಕಾಗಿ ರೀಚ್ ಮಾಡ್ಬೋದು. ಸೊ ಟೈಮ್ನ ರೆಡ್ಯೂಸ್ ಮಾಡ್ಬೋದು, ಅತಿ ಬೇಗ ನಿಮ್ಮ ವರ್ಕೌಟ್ ಇಂಟೆನ್ಸಿಟಿನ ಲೈಕ್ ಬಿಲ್ಡಪ್ ಮಾಡಿ ವರ್ಕೌಟ್ಸ್ನ ಕಂಪ್ಲೀಟ್ ಮಾಡ್ಬೋದು, ದಟ್ ಟು ವಿತ್ ಲೈಕ್ ನೆಕ್ಸ್ಟ್ ಲೆವೆಲ್ ಇಂಟೆನ್ಸಿಟಿ. ಆ್ಯಂಡ್ ಯು ಕ್ಯಾನ್ ಲೈಕ್ increase the same with next level intensity, like you can increase your gains and reduce the time. So ಇದೆರಡೇ ಬೇಸಿಕ್ ಥಿಂಗು. ಸೊ ಅಷ್ಟೇ. ಕಾಂಪೌಂಡ್ ಸೆಟ್ಸ್, ಕನ್ಫ್ಯೂಷನ್, ಡ್ರಾಪ್ ಸೆಟ್ಸ್ ಮತ್ತು ಸೂಪರ್ ಸೆಟ್ಸ್. ಸೊ ಇದೆರಡು ಇವತ್ತಿನ ಟಾಪಿಕ್ ಆಗಿತ್ತು. ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಲೈಕ್ ಇದು ತಿಳ್ಕೊಳ್ಳೇಬೇಕು ಮತ್ತು ಲೈಕ್ ಇದು ಭಾಳ ಇಂಪಾರ್ಟೆಂಟ್ ಅಂತ ಏನಿಲ್ಲ, ಬಟ್ ಹ್ಯಾವಿಂಗ್ ಎ ನಾಲೆಡ್ಜ್ ಆಫ್ ದಿಸ್ ಫಾರ್ ಬಿಗಿನರ್ಸ್. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಸೋಷಿಯಲ್ ಮೀಡಿಯಲ್ಲಿ ನೋಡ್ತಿರ್ತೀರ, ಯಾವನೊಬ್ಬ ಡ್ರಾಪ್ ಸೆಟ್ ಮಾಡ್ತಿರ್ತಾನೆ, ಇಟ್ ಲುಕ್ಸ್ ವೆರಿ ಕೂಲ್ ಟು ಸಿ, ಬಟ್ ಹಾಗಂದ್ರೆ ಏನಕ್ಕೆ ಹಂಗೆ ಮಾಡ್ತಿದ್ದಾನೆ ಅಂತ ಅರ್ಥ ಇಲ್ಲ ಅಂತಂದರೆ ಲೈಕ್ ಅವನ್ನ ಹೇಗೆ ಮಾಡ್ತೀನಿ ಅದಾಗೆ ರೆಪ್ಲಿಕೇಟ್ ಮಾಡ್ತೀರಾ ನೀವು, ಬಿಗಿನರ್ಸ್ ಆಗಿದ್ರು ಅದನ್ನ ತಿಳ್ಕೊಳ್ತೇನೆ ಹಾಗೆ ರೆಪ್ಲಿಕೇಟ್ ಮಾಡ್ತಿದ್ದೀನಿ ಅಂದರೆ ಇಟ್ಸ್ ಆಫ್ ನೋ ಯೂಸ್. ಸೊ ಪ್ಲೀಸ್ ಡೂ ಅಂಡರ್ಸ್ಟ್ಯಾಂಡ್ ದೀಸ್ ಬೇಸಿಕ್ ಥಿಂಗ್ಸ್, ಬೇಸಿಕ್ ಟರ್ಮಿನಾಲಜೀಸ್ ಇನ್ ಕನ್ನಡ. ಈ ಥರ ಸಣ್ಣ ಪುಟ್ಟ ಲೈಕ್ ಒಂದೊಂದು ಪದಗಳು ಮತ್ತು ಸಣ್ಣ ಪುಟ್ಟಗಳ ವರ್ಕೌಟ್ ಟೈಪ್ಸ್ ಅವ್ರೇನು ಹೇಳ್ತಾರೆ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಅದು ಹೇಗೆ ಏನಕ್ಕಾಗಿ ಮಾಡ್ತಾರೆ, ಅದರಿಂದ ಏನು ನಿಮಗೆ ಬೆನಿಫಿಟ್ಸು, ಏನು ನೆಗೆಟಿವ್ ಥಿಂಗ್ಸು, ಅದು ನಿಮಗೆ ಸೂಟಬಲ್ ಆಗುತ್ತಾ, ನಿಮ್ಮ ಏನು ಗೋಲ್ಸ್ ಇದೆ ಅದಕ್ಕೆಲ್ಲ ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದನ್ನು ನೆಕ್ಸ್ಟ್ ನೀವು ಅಡ್ಯಾಪ್ಟ್ ಮಾಡ್ಕೊಳ್ಳಿ. ಸುಮ್ಮನೆ ಜಸ್ಟ್ ಸಂಬಡಿ ನಿಮ್ಮ ಒಂದು ಫೇವ್ರೆಟ್ ಇನ್ಫ್ಲೂಯೆನ್ಸರ್ಸ್ ಅದನ್ನ ಟೈಪ್ನ ಯೂಸ್ ಮಾಡ್ತಿದ್ದಾರೆ, ನಾವು ಅದನ್ನು ಮಾಡೋಣ, ಲೈಕ್ ವಿಲ್ ಆಲ್ಸೋ ಕಾಪಿ ದೋಸ್ ಥಿಂಗ್ಸ್ ಅಂತ ಹೇಳಿ ಡೈರೆಕ್ಟಾಗಿ ಕಾಪಿ ಮಾಡ್ಲಿಕ್ಕೆ ಹೋದರೆ ಕಾಪಿ ಕೆಟ್ಟಾಗಿ ಮಂಕ್ ಆಗ್ತೀರ, ನಿಮಗೆ ಬೇಕಾಗಿರೋ ರಿಸಲ್ಟ್ಸು ನಿಮಗೆ ಸಿಗಲ್ಲ. ಓಕೆ, ಅಂಡರ್ಸ್ಟುಡ್. ಅಲ್ಲಿಗೆ ಇವತ್ತಿನ ವಿಡಿಯೋ ಮುಗಿದಿದೆ. ಐ ಆಮ್ ನಾಟ್ ಸೀಯಿಂಗ್ ಎನಿ ಕಮೆಂಟ್ಸ್. ಬಹಳ ದಿನಗಳಾದಮೇಲೆ ಇವಾಗ ತಾನೇ ಶುರು ಮಾಡಿದ್ದೀನಿ. ಸೊ ಹುಡುಗರು ಲೈಕ್ ಮತ್ತೆ ವಾಪಸ್ ನೋಡಲಿಕ್ಕೆ ಶುರು ಮಾಡಿರ್ತಾರೆ ಅಂದ್ಕೊಳ್ತೀನಿ. ಎಂಗೇಜ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕ್ವಶನ್ಸ್ ಕೇಳಿ. ನಿಮ್ಮ ಕ್ವಶನ್ಸ್ನ ಐ ವಿಲ್ ಬಿ ಕಂಪ್ಲೀಟ್ಲಿ ಇನ್ ಟು ದಿಸ್ ಕಂಟೆಂಟ್ ಕ್ರಿಯೇಷನ್ ನಾವು. ಸೊ ಮಾತಾಡೋಣ ರೆಗ್ಯುಲರ್ ಆಗಿ, ಏನೇ ಇದ್ರೂ ಲೈಕ್ 2 ವೇ ಕಮ್ಯುನಿಕೇಷನ್ ಥರ ಇರಲಿ. ನಾಳೆ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಏನಾದರೂ ಒಂದು ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ಮಾತಾಡಲಿಕ್ಕೆ ಬರ್ತೀನಿ. ಆ್ಯಂಡ್ ನನ್ನ ವರ್ಕೌಟ್ ರೂಟೀನ್ಸ್ ಬಗ್ಗೆ ಮತ್ತು ನನ್ನ ಒಂದು ಡಯಟ್ ಪ್ಲ್ಯಾನ್ಸ್ ಬಗ್ಗೆ ಹೇಳಬೇಕು ಅನ್ನೋ ಪ್ಲ್ಯಾನ್ಸ್ ಇದೆ. ಅದು ಸ್ವಲ್ಪ ನಾನು ಈಗ ಲೈಕ್ ಇಂಪ್ರೂವೈಸೇಷನ್ ಮಾಡ್ತಿದ್ದೀನಿ. ಒಂದು ಸರಿ ಇದು ಪರ್ಫೆಕ್ಟ್ ಅಂತ ಅನ್ಸಿದ್ಮೇಲೆ ನಾನು ಕಂಪ್ಲೀಟ್ ಎಕ್ಸ್ಪೀರಿಯನ್ಸು ಆ್ಯಂಡ್ ದ ಪ್ರೊಸೆಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ದಟ್ ಯು ವಿಲ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಯು ವಿಲ್ ಆಲ್ಸೋ ಲೈಕ್ ಗೆಟ್ ಕಾನ್ಫಿಡೆನ್ಸ್ ಔಟ್ ಆಫ್ ಇಟ್. ಓಕೆ, ಸಿಯಾ, ಬೈ. ಜಿಮ್ಗೆ ಹೋಗೋ ಟೈಮ್ ಆಗ್ತಿದೆ. ಅಲ್ಲಿ ಹೆಡ್ ಟುವರ್ಡ್ಸ್ ದ ಜಿಮ್.